ಹಲೋ ಮ್ಯಾಜಿಕ್ ಅವ್ರಿಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ಏನಾಗಿದೆ ಕತೆ ಏನಾಗಿದೆ ನೋಡೋಣ ಬನ್ನಿ. ಈ ಕಡೆ ದೇವಿಯನಿಗೂ ಅಂಜು ಒಳ್ಳೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಜ್ಜಿ ಒಲೆಯಲ್ಲಿ ಅಡಿಗೆ ಮಾಡೋದನ್ನ. ಒಲೆ ಮೇಗ್ಲು ಬಟ್ಟೆ ತೆಗಿತಾರೆ ಈಚೆಗೆ, ಅದ್ರ ಮೇಲೆ ಹೊಚ್ಚಿದ್ದನ್ನ ತೆಗೆದು ಧೂಳು ಎಲ್ಲ ಮುಚ್ಕೋತಾರೆ. ಅಪ್ಪ ಇದ್ರಲ್ಲಿ ಹೇಗ್ ಅಡ್ಗೆ ಮಾಡೋದು ಅಂತೇಳಿ ಅವಳು ಅಂಜು ಅಂತಾಳೆ. ಅದಕ್ಕೆ ಅಜ್ಜಿ ಇದ್ದವ್ರು ಇದನ್ನೆಲ್ಲ ಕ್ಲೀನ್ ಮಾಡಕ್ಕೆ ಹೊರಗಡೆಯಿಂದ ಆಳುಗಳು ಬರ್ತಾರೆ, ಕಾಯ್ತಾ ಇರು. ಹೌದಾ ಅಜ್ಜಿ ಅಂತಾಳೆ. ಹೈ ಪೇಟೆ ಮಾಡೆ ಕ್ಲೀನ್ ಮಾಡ್ಬೇಕು ನೀನು ಅಂತಾಳೆ. ಅದನ್ನ ನೋಡ್ಬಿಟ್ಟು ಭೂಮಿ ಇದ್ದವಳು, ಅವಳೇ ತಾನೇ ಎಲ್ಲದಕ್ಕೂ ಮುಂದೆ ಬರೋದು. ಭೂಮಿದವಳ, ಅಜ್ಜಿ ನನ್ಗೊಂದು 5 ನಿಮಿಷ ಸಮಯ ಕೊಡಿ, ಮಾಡಾಕ್ತೀನಿ ಅಂತಾಳೆ. ಸರಿ ಒಕ್ಕೆ ಕೊಡ್ತಾರೆ. ಬಂದ್ಬಿಟ್ಟು ಸಗಣಿಲೆಲ್ಲ ಸಾರಿಸಿ ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಅದಕ್ಕೆ ಪೂಜೆ ಮಾಡಿ ಹೂವು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡ್ತಾಳೆ. ಆನಂತರ ಅಜ್ಜಿ, ಏನೋ ಶ್ರವಣ, ಎಂತ ಮಗಳು ನಡೆದಿದೀಯೋ, ಅದೆಷ್ಟು ವಿದ್ಯೆಗಳನ್ನ ಕಲ್ಸಿದೀಯೋ, ಏನು ಕೆಲಸ ಹೇಳಿ ನಗ್ನಂತ ಬಂದು ಎಲ್ಲ ಮಾಡ್ತಾಳಲ್ಲೋ ನೋಡು. ಅನ್ನಪೂರ್ಣೆಗೆ ಎಷ್ಟು ಗೌರವ ಸಲ್ಲಿಸ್ಬೇಕು ಅದನ್ನ ಅವಳು ಸಲ್ಲಿಸಿದ್ಲು ನೋಡಲ್ಲಿ. ಎಷ್ಟು ಚೆನ್ನಾಗಿ ಒಲೆ ಸಾರಿಸಿ ಅದಕ್ಕೆ ಎಲ್ಲ ಭಕ್ತಿಯಿಂದ ಪೂಜೆ ಮಾಡಿ ಗೌರವ ಸಲ್ಲಿಸಿದಾಳೆ. ಇದು ಸಂಸ್ಕಾರ, ಪೇಟೆ ಕಲ್ತ್ಕೊ ಈ ಸಂಸ್ಕಾರನ ಅಂತ ಹೇಳ್ತಾರೆ. ಹೇಳಿದ್ಮೇಲೆ ಅಷ್ಟರಲ್ಲಿ ನಚ್ಚಿ ಒಂದು ಟೇಪ್ ತಂದ್ಬಿಟ್ಟು ಅದಕ್ಕೆ ಇಟ್ಕೊಳ್ಳಿ ಅಂತಾರೆ. ಆ ಕಡೆಯಿಂದ ಅಂಜು ಕೈಲಿ ಇಡಿಸ್ತಾರೆ. ಇಡಿಸ್ಬಿಟ್ಟು ಅಜ್ಜಿ ಇದನ್ನ ನೀವು ಕಟ್ ಮಾಡಿ ಅಂದಾಗ ಅಜ್ಜಿ ಇದ್ದವ್ರು ಹಿಡ್ಕೊಂಡು ಅನ್ನಪೂರ್ಣೆ ಸ್ತೋತ್ರ ಹೇಳ್ತಾ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲದ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಮಾತಾ ಅಂತೇಳಿ ಸ್ತೋತ್ರ ಹೇಳಿ ಅದನ್ನ ಕಟ್ ಮಾಡ್ತಾರೆ. ಕಟ್ ಮಾಡಾದ್ಮೇಲೆ ಆ ದೇವಿಯನ್ನು ಇದ್ದಳು, ಒಲೆ ಹಚ್ಚು ಅಂತೇಳಿ ಒಲೆ ಹಚ್ಚು ಸುಸ್ತಾಳೆ. ಒಲೆ ಹಚ್ಚಿದ್ಮೇಲೆ ಇವಳು ಊದ್ತಾ ಏನು ಹಾಡ್ತಾಳೆ ಆ ಹೊಗೆಗೆ, ಎಲ್ಲ ಮುಚ್ಕೊಳ್ತಾರೆ. ನಂತರ ಅಜ್ಜಿ ಇದ್ದವರು ಆಯ್ತು ಮಾಡಿ ಅಡ್ಗೆನ ಅಂತೇಳಿ ಹೋಗ್ತಾರೆ. ಹೋಗ್ಬಿಟ್ಟು ಎಲ್ರನ್ನೂ ಆಟ ಆಡಕ್ ಕೂರ್ಸ್ಕೊಬಿಡ್ತಾರೆ. ಹಾಲಲ್ಲಿ ಎಲ್ಲೂ ಕದಲಬಾರ್ದು, ಹಂಗೆಲ್ರನ್ನೂ ಆಟ ಆಡಕ್ ಕೂರ್ಸ್ಕೊತಾರೆ. ಆಟ ಆಡಕ್ ಕೂರ್ಸ್ಕೊಂಡ್ರೆ ಅವಳು ಏನ್ ಕೆಮ್ತಾ ಇರ್ತಾಳೆ. ಅದನ್ನ ನೋಡ್ಬಿಟ್ಟು ಸಂಗೀತ ಇದ್ದಿರತ್ತೆ, ದೇವ್ಯಾನಿ ಕೆಮ್ತಾ ಇದ್ದಲ್ಲ ನೋಡ್ಕೊಬರ್ಲಾ, ಅದಕ್ಕೆ ಅಜ್ಜಿದು ಕುತ್ಕೊಳೆ ಸಾಕು, ಹೋಗ್ತಾಳಂತೆ ನೋಡ್ಕೊಬರಕ್ಕೆ. ಇನ್ನೇನಿಲ್ಲ ಇವಳಿಗೆ. ಅದಕ್ಕೆ ಅಷ್ಟರಲ್ಲಿ ರಾಧಾ ಬರ್ತಾಳೆ. ರಾಧಾ ಬಂದ್ಬಿಟ್ಟು, ಅತ್ತೆ ನಾನು ಹೋಗ್ಬರ್ಲಾ, ನಾನು ಹೋಗಿ ಟೀ ಮಾಡ್ಕೊಬರ್ಲಾ. ಕಳ್ರು ನಂಬಿದ್ರು ಕುಳ್ರು ನಂಬಾರ್ದಂತೆ, ನಿನ್ನ ಮೊದ್ಲೇ ನಂಬಾರ್ದು, ಕೂತ್ಕೊ ಸುಮ್ಮನೆ. ಭೂಮಿ ಇದ್ದವಳು, ಅಜ್ಜಿ ನಾನು ಹೋಗ್ಬರ್ಲಾ. ಅದಕ್ಕೆ ಅಜ್ಜಿದ ಬಂದ್ಬಿಡ್ತಾಳೆ ಇವಳು, ಎಲ್ಲದಕ್ಕೂ ನಾನ್ ಸಹಾಯ ಮಾಡ್ತೀನಿ ಅಂತ. ನೋಡ್ನಲ್ಲಮ್ಮ ತಂಬುಳಿ ಮಾಡ್ಬಿಟ್ಟು ಅವಳು ಹೆಸರು ಇಟ್ಕೊಂಡಿದ್ದ, ಈಗ್ಲೂ ಅದನ್ನೇ ಮಾಡಕ್ ಹೋಯ್ತು, ಕೂತು ಸುಮ್ಮನೆ ಅಂತ ಹೇಳಿ ಅಜ್ಜಿ ಕೂರಿಸ್ತಾರೆ. ಕೂರಿಸಿದ್ಮೇಲೆ ಎಲ್ರೂ ಅಂತೂ ಬಾಯಿ ಮುಚ್ಚಿಸ್ ಕೂರಿಸ್ತಾರೆ. ಕೂರಿಸ್ತಿದ್ದಾಗೇನೆ ಅಜ್ಜಿ ಕೊನೆಗೆ ಸಂಗೀತ ಹೋಗ್ತೀನಿ ಅಂತ ಹೇಳಿ ಬಲವಂತ ಮಾಡಿದಾಗ ಅದಕ್ಕೆ ಅಜ್ಜಿ ಅಂತಾರೆ, ಅಲ್ಲ ಕಣೋ ರಮಣ, ಅವಳು ಅಷ್ಟೊಂದು ಕಷ್ಟಪಟ್ಕೊಂಡು ಅಡುಗೆ ಮಾಡ್ತಿದ್ಲು, ಒಂದು ಸಾರಿನಾದ್ರೂ ಕೂಡ ಆ ಕಷ್ಟಪಡ್ತಾ ಇದಾರೆ ನಮ್ಮ ಮಾತು ಬರ್ಲಿಲ್ಲ ಅವಳ ಬಾಯಲ್ಲಿ, ಗೊತ್ತಾ ಅಂದಾಗ ಸಂಗೀತ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ. ಅದನ್ನ ನೋಡ್ಬಿಟ್ಟು ಅಜ್ಜಿ ಇದ್ದವರು, ಏನೇ ಒಳೆ ಸೀರಿಯಲ್ ಆಕ್ಟ್ರಂಗೆ ಅತ್ತ ನೋಡ್ಕೊಂಡು ಕಣ್ಣೀರು ಸುರಿಸ್ತೀಯಲ್ಲ ಯಾಕೆ ಅಂತ. ಆನಂತರ ಸಂಗೀತ ಅವರು ಪಾಪ ಭಾವುಕತೆಗೆ ಒಳಗಾಗಿ ಆ ರೀತಿ ಕಣ್ಣೀರ್ ಹಾಕ್ತಾರೆ, ನಮ್ಮ ಅತ್ತೆಗೆ ಇಷ್ಟು ಪ್ರೀತಿ ಅಂತ ಹೇಳಿ. ಇದಕ್ಕಿದಂಗೆ ತಲೆ ಹಿಡ್ಕೊಂಡಮ್ಮ, ಈ ತಲೆನೋವು ಒಂದು ತಡಿಯಕ್ ಆಗೋದಿಲ್ಲಮ್ಮ ಅಂತ ಹೇಳಿ ಹಿಡ್ಕೋತಾರೆ. ಹಿಡ್ಕೊಂಡಾಗ ಆ ಕಡೆ ಮಯೂರಿ ಇದ್ದವಳು ಅವಾಗ ಬರ್ತಾ ಇರ್ತದೆ, ಎಷ್ಟು ಹೇಳಿದ್ರು ಕೇಳಲ್ಲ, ಆಸ್ಪತ್ರೆಗೆ ಹೋಗೋಣ ಅಂತ ಅಂತಾರೆ. ನಚ್ಚಿ ಇದ್ದವನು, ಖಂಡಿತ ಇದು ರಾಂಗ್, ಇದು ನಾನು ಒಬ್ಬ ಡಾಕ್ಟರ್ ಆಗಿ ಹೇಳ್ತಾ ಇದ್ದೀನಿ, ಸಮಥಿಂಗ್ ಇಸ್ ರಾಂಗ್ ಅಂತ. ಹಾಗಂದಾಗ ಏನಿರ್ಬೋದು, ಟೆಸ್ಟ್ ಮಾಡಿಸ್ಬಿಡೋಣ ಅಂದಾಗ, ಏನಿಲ್ಲ ಸುಮ್ಮನಿರಮ್ಮ ಮಗ್ನೆ, ಅಷ್ಟರಲ್ಲಿ ಹಾಲು ಉಕ್ಬಿಡುತ್ತೆ. ಈ ಕಡೆ ದೇವಿಯಾನೆ ಹಾಲು ಉಕ್ಸ್ಬಿಡ್ತಾಳೆ. ಅಯ್ಯೋ ಹಾಲೆಲ್ಲ ಉಕ್ಕೋಯ್ತಲೇ, ನಾನು ಹೋಗ್ತಿದ್ನಲ್ಲ, ನಾನು ನೋಡ್ಕೋಬಾರ್ದೇನೆ ಅಂತಾರೆ. ಅದಕ್ಕೆ ಅಂಜು ಇದ್ದಳು, ಏನ್ ಮಮ್ ನೀನು ಆ ನಿಂಗಜ್ಜಿ ನೋಡಿ ನಿಂಗಜ್ಜಿ ತರನೇ ಆಗೋಗಿದ್ಯಲ್ಲ. ಅದಕ್ಕೆ ಆ ದೇವಿಯಾನೆ ಅಂತಾರೆ, ಹೌದ್ ಕಣೆ, ನಾನು ಎಲ್ಲೋ ಓದಿದ್ ನೆನಪು, ಕೆಲವೊಂದನ್ನ ನೋಡ್ತಾ ಹಾಗೆ ಆಗ್ಬಿಡ್ತಂತ. ಇಲ್ಲಪ್ಪ, ನನ್ನ ಇದಕ್ಕೆ ನಾನು ಬಂದ್ಬಿಡ್ತೀನಿ ಖಂಡಿತ ಅಂತ ಹೇಳಂತಾಳೆ ದೇವಿಯಾನೆ. ಬಂದ್ಬಿಟ್ಟು ಅದಕ್ಕೆ ಅಂಜು ಇದ್ದಳು, ನಡಿ ಮಾಮ್ ಓಡೋಗೋಣ, ಬೇಡ ಇದರಿಂದ ನಮ್ಗೆ ಪಾರಾಗೋಣ ಅಂದಾಗ ಅದಕ್ಕೆ ದೇವಿಯಾನೆ ಹೇಳ್ತಾಳೆ, ಅಷ್ಟು ಸುಲಭ ಅನ್ಕೊಂಡಿದ್ಯಾ, ಹಂಗ್ ಓಡೋಂಗಿದ್ರೆ ಅವತ್ತ ನಿಂಗಜ್ಜಿ ಅಡ್ಗೆ ಮಾಡುವಂದಲ್ಲ, ಆಗ್ಲೇ ಅವಳ ತಲೆ ಮೇಲೆ ನಾಕ್ ಬರೆದ್ಬಿಟ್ಟು ಓಡೋಗ್ತಿದ್ದೆ. ಯಾಕಿದೇನೆ ಹೇಳು, ಯಾಕೆಂದ್ರೆ ಸಂಗೀತನ ಭೂಮಿನ ಅವರಿಬ್ರು ಕೂಡ ಇವಳಿಗೆ ಭಾರ ಅಚ್ಚುಮೆಚ್ಚ ಆದ್ರೆ ನಮ್ಗೆ ತೊಂದ್ರೆ. ಜೊತೆಗೆ ಸಂಗೀತ ಏನಾದ್ರೂ ನಿಂಗಜ್ಜಿಗೆ ಹತ್ರ ಆಗ್ಬಿಟ್ರೆ ನಿಂಗಜ್ಜಿ ಸಂಗೀತಂಗೆ ಕಿವಿ ಓದ್ತಾರೆ, ಯಾವುದೇ ಕಾರಣಕ್ಕೂ ನಜ್ಜಿಗೆಗಳನ್ನ ಮದುವೆ ಮಾಡ್ಕೋಬೇಡ ಅಂತ, ಗೊತ್ತಾ. ಅದಕ್ಕೆ ಅಂಜುದಾ ಅಂತಾಳೆ. ಅದಕ್ಕೆ ಸಂಗೀತ ದೇವಿಯಾನಿದ್ದ, ಇಷ್ಟಕ್ಕೆ ನಿನ್ ಗಾಬರಿ ಆಗ್ತಾ ಇದೆಯಾ, ಇಲ್ಲ ನಿಜವಾಗ್ ನೋಡ್ಬೋದು, ಏನ್ ಮಾಡ್ತೀಯಾ. ಅದಕ್ಕೆ ಅಂಜು ಇದ್ದಳು, 4 ತಲೆ ಮೇಲೆ ತಟ್ಟು ಬಿಡ್ತೀನಿ ಅಂತ. ಅದಕ್ಕೆ ದೇವಿಯಾನಿ, ಸಾಕು ಸುಮ್ಮನಿರು ಮಾಮ್, ನನಗೆ ಹಸುವಾಗ್ತಾ ಇದೆ, ಬಾಳೆಹಣ್ಣು ತಗೋಬರ್ಲಾ ಅಂತಾಳೆ ಅಂಜು.
ಅಷ್ಟರಲ್ಲಿ ಭೂಮಿ ಬಾಳೆಹಣ್ಣು ತಗೊಂಡ್ ಬರ್ತಾಳೆ. ದೇವಿಯಾನಿ ಮನೆಗೆ ಒಂದು ಹೆಲ್ಪ್ ಮಾಡಕ್ ಬಂದಿದ್ದೀನಿ, ತಗೊಳ್ಳಿ ಬಾಳೆಹಣ್ಣು. ಅಯ್ಯೋ ನಿಜಕ್ಕೂ ಕೂಡ ದೇವ್ರು ಬಂದಾಗ ಬಂದೆ ಕಡೆ ಭೂಮಿ. ಹಾಲೇ ಹೊಟ್ಟೆ ಹಸ್ಕೊಂತಿದ್ಲು, ಅದಕ್ಕೆ ಅಂಜಿದ್ದು, ಅಮ್ಮ ಮಾಮ್ ಭೂಮಿ ಇನ್ಬೇಡ ಮನಸ್ವಿನಿ ಇನ್ನು. ಅಯ್ಯೋ ಸಾರಿ ಪುಟ, ನಿನ್ಗೆ ಭೂಮಿ ಭೂಮಿ ಅಂತ ಕರೆದು ಅದೇ ಬಂದ್ಬಿಡುತ್ತೆ ಬಾಯಿನಲ್ಲಿ ಮನಸ್ವಿನಿ. ಹಾಗೆ ಒಂಚೂರು ಅನ್ನ ಸಾರು ಮಾಡ್ಕೊಟ್ಬಿಡೆ, ಪುಣ್ಯ ಬರುತ್ತೆ, ದೇವ್ರೇ ಕಳ್ಸಿದಾನೆ ನಿನ್ನ. ಅದಕ್ಕೆ ಭೂಮಿ ಅಂತಾಳೆ, ಮಾಡ್ಬೋದು ಆದ್ರೆ ಕಷ್ಟಕ್ಕೆ ಸಿಗಾಕೋತೀರ ನೀವು. ಅದಕ್ಕೆ ದೇವಿ ಏನಂತಾಳೆ, ಏನ್ ಕಷ್ಟಕ್ಕೆ? ನಾನೇನಾದ್ರು ಅಡುಗೆ ಮಾಡಿಕೊಟ್ರೆ ಪೂರ್ತಿ ನಾವು ಖಾಲಿ ಮಾಡೋವರೆಗೂ ನೀವು ಅಡುಗೆ ಮಾಡ್ಬೇಕಂತೆ. ಅದಕ್ಕೆ ದೇವಿ ಅಂತಾಳೆ, ಅಯ್ಯೋ ಬೇಡಮ್ಮ, ಯಾಕೆ ಬೇಕದೆಲ್ಲ ಅಂತಾಳೆ. ನಾನೀಗ ದೇವಿಯಾನಿ ಮನೆ ಏನಕ್ಕೆ ಬಂದಿದ್ದೀನಿ ಗೊತ್ತಾ, ಟೀ ಮಾಡ್ಕೊಂಡು ಹೋಗಿ ಬಂದಿದ್ದೀನಿ. ಅದಕ್ಕೆ ದೇವಿಯಾನಿ ಇದ್ದಳು, ಆಯ್ತು ಮಾಡ್ಕೊ ಅಮ್ಮ ಅಂತಾಳೆ. ಸರಿ ಈ ಕಡೆ ಬಾ ಅಂಜು ಅಂತ ಹೇಳಿ ಒಲೆ ಮೇಲೆ ಟೀಗೆ ಇಡ್ತಾಳೆ. ಟೀ ಮಾಡ್ಬಿಟ್ಟು ಟೀ ತಗೊಬರ್ತಾಳೆ. ಟೀ ತಗೊಂಡ್ ಬಂದು ಇಲ್ಲಿ ಟೀ ಕೊಡ್ತಾಳೆ ಅಜ್ಜಿಗೆ. ಟೀ ಕುಡಿದ್ಬಿಟ್ಟು, ಅಬ್ಬಾ ಏನು ಕೈ ಏನಿಂದು ಮ್ಯಾಜಿಕ್ಕು ಕಣೆ, ಅಮೃತ ಕಣೆ ಟೀ, ನನ್ನ ತಲೆನೋವೆಲ್ಲ ಹೊರಟೋಯ್ತು ಅಂತಾರೆ. ಅದಕ್ಕೆ ನಚ್ಚಿ ಇದ್ದವನು ಈ ತಲೆನೋವೆಲ್ಲ ನೋಡ್ತಾ ಇದ್ರೆ, ಸಿಂಪ್ಟಮ್ಸ್ ಎಲ್ಲ ನೋಡ್ತಾ ಇದ್ರೆ ಬ್ರೈನ್ ಟ್ಯೂಮರ್ ಅಂತ ಅನ್ನಿಸ್ತಾ ಇದೆ ಅಂತಾರೆ. ಮಯೂರಿ ಎಲ್ಲ ಗಾಬರಿ ಆಗ್ಬಿಡ್ತಾರೆ ಮನೆಯವರೆಲ್ರೂ. ಅಂದ್ರೆ ಟೀ ಕುಡ್ದು ವಯಸ್ಸು ಮೊಮ್ಮಗನೆ ಅಂತ, ಆದ್ರೆ ಡಾಕ್ಟರ್ ಅಲ್ವಾ, ಹಾಗಾಗಿ ಅದನ್ನೆಲ್ಲ ಆ ಏನು ಸಿಂಪ್ಟಮ್ಸ್ ಇದೆ ಅದನ್ನೆಲ್ಲ ನೋಡ್ಬಿಟ್ಟು ಅಲ್ಲೇ ಕಂಡಿಡ್ಕೊಳ್ತಾನೆ ನಚ್ಚಿ. ಸರಿ ಸಂಗೀತ ಯಾವಾಗ ಸೊಸೆನ ಹೊಗಳ್ತಿದ್ದಾಗನೆ, ಅಲ್ವಾ ಅತ್ತೆ ನನ್ ಸೊಸೆ ನನ್ ಭೂಮಿ ಯಾವ್ಯಾವ ನೋಡಿ ಏನೇನ್ ಟೀ ಬೇಕೆಲ್ಲ ಮಾಡ್ತಾಳೆ, ಎಷ್ಟು ಚೆನ್ನಾಗಿ ಟೀ ಮಾಡ್ತಾಳೆ ಗೊತ್ತಾತೆ, ವೆರೈಟಿ ಟೀ ಮಾಡ್ತಾಳೆ ಅತ್ತೆ ನನ್ ಸೊಸೆ ಭೂಮಿ ಅಂತ ಹಂಗಂತಿದ್ದಾಗನೆ ನಿಂಗಜ್ಜಿ ಗಕ್ ಅಂತ ತಿರುಗ್ತಾಳ. ಭೂಮಿ ಅಂತಾಳೆ. ಮನೆಯವ್ರೆಲ್ರು ಕೂಡ ಆಶ್ಚರ್ಯವಾಗಿ ನೋಡಕ್ ಶುರು ಮಾಡ್ತಾರೆ. ಯಾಕೆಂದ್ರೆ ಮಯೂರಿಗೆಲ್ಲ ಗೊತ್ತು, ಆದ್ರೆ ರಾಧಾ ಕೇಶವನ್ಗೆ ಚಂದ್ರಿಕನ್ಗೆ ಗೊತ್ತಿರೋದಿಲ್ಲ. ಎಲ್ಲ ಗಾಬರಿಯಿಂದ ನೋಡಕ್ ಶುರು ಮಾಡ್ತಾರೆ. ಭೂಮಿಗೂ ಕೂಡ ಟೆನ್ಷನ್ ಶುರುವಾಗ್ತದೆ. ಅಯ್ಯೋ ಅತ್ತೆ ಬಾಯ್ ಬಿಟ್ರಲ್ಲ, ಯಾವ್ದೋ ಫ್ಲೋನಲ್ಲಿ ಇದೆಯಾ ನಮ್ಗೆ, ಮೊದ್ಲೇ ದೇವಿಯಾನಿ ಮಗಳು ಭೂಮಿ ಎಲ್ಲ ಇವಳು, ಮನಸ್ವಿನಿ ಎಲ್ಲ ಇವಳು ಭೂಮಿ ಅಜಿತನ ಹೆಂಡತಿ ಅಂತೇಳಿ ಸಾಬೀತುಪಡಿಸಕ್ ಹೋಗಿದ್ರು. ಈಗ ಮಧ್ಯೆ ಇದ್ದಕ್ಕಿದ್ದ ಹಾಗೇನೆ ತಮ್ಮ ಸತ್ಯನ ತಾವೇ ಬಹಿರಂಗ ಪಡಿಸ್ಕೊಬಿಟ್ರೆ ಅವ್ರಿಗೆ ದಾರಿ ಮಾಡ್ಕೊಟ್ಟಂಗಾಗುತ್ತೆ. ಇದೆಯಾ ಇನ್ನ ಮುಗ್ದೇ ಹೋಯ್ತು ಕತೆ. ಮಯೂರಿನ ಪಾಪ ಗಾಬರಿಯಿಂದ ನೋಡ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.